ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ಬಿಗ್ ಬಾಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂದ್ಬಿಟ್ಟು ಇವಾಗ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮಿನಿ ಬಿಗ್ ಬಾಸ್ಗೆ ಏನೇನು ಬೇಕು ಐಟಮ್ಸ್ ಅಂದ್ಬಿಟ್ಟು ತೊಗೊಳಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ. ಏನಕ್ಕಂದರೆ ಸ್ವಲ್ಪ ಒಂದು ರೂಮ್ ಮಾಡಿದ್ರಿ, ಆ ರೂಮು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟು ನೆಕ್ಸ್ಟ್ ಇವಾಗ ವೀಡಿಯೋಸ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಇವಾಗ ಏನೇನು ಬರುತ್ತೋ ನೆಕ್ಸ್ಟ್ ಬಿಗ್ ಬಾಸ್ಗೆ ಏನೇನು ಬೇಕು ಅದು ಐಟಮ್ಗಳು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ ಯಾವ ಥರ ಪರ್ಚೇಸ್ ಮಾಡ್ತೀವಿ, ಏನೇನು ತೊಗೊತೀರಿ ಅಂದ್ಬಿಟ್ಟು. ಗೈಸ್, ಇವಾಗ ತಾನೇ ಡಿಮಾರ್ಟ್ ಬಂದಿದ್ದೀವಿ ಪರ್ಚೇಸ್ ಮಾಡೋಕ್ಕೆ. ನೋಡೋಣ ಏನೇನು ಸಿಗುತ್ತೆ ಅಂದ್ಬಿಟ್ಟು. ಫುಲ್ ಜನ ರಶ್ ಬೇರೆ ಇದ್ದಾರೆ. ನಮ್ಮ ಕೌಂಟ್ರ್ ಬ್ಯಾಕ್ ಕೌಂಟ್ರ್ ಎಲ್ಲ ಐತೆ. ಬಿಗ್ ಬಾಸ್ಗಿದೆ, ನಾನು ಬೇರೆ ಬೇಡ ಅಲ್ಲ. ನೋಡೋಣ ಬನ್ನಿ ಏನೇನು ತೊಗೋಬೋದು, ಏನೇನಿಲ್ಲ ಪರ್ಚೇಸ್ ಮಾಡೋದಂತ. ಈ ಮ್ಯಾಟೆಲ್ಲ ತೊಗೋಬೋದು ಸುಮ್ಮನೆ. ಅವ್ರಿಗೆಲ್ಲ ಇದೆಲ್ಲ ಬೇಕಾಗಿಲ್ಲ, ಏನಕ್ಕಂದರೆ ಅವ್ರು ಎಲ್ಲಿ ಬೇಕಾದ್ರೂ ಮಲ್ಕೊತಾರೆ. ನಮ್ಮ ಸದ್ಯಕ್ಕೆ ಇವಾಗ ಬ್ಯಾಗ್ ಬೇಕಲ್ಲಿ. ಸೈಡ್ ಬ್ಯಾಗ್ ಒಂದು ಸಿಗುತ್ತೆ, ಆ ಬ್ಯಾಗ್ ಎಲ್ಲಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಬಾಕ್ಸ್ ತೊಗೊಂಡು ಅವ್ರಿಗೆ ಏನಾದರೂ ಊಟಕ್ಕೆ ಆಗುತ್ತೇನೋ. ಮನೆ ಬಿಟ್ಟು ಕಳಿಸ್ಬೋಣ, ಆಚೆನೇ ಕಳಿಸ್ಬೋಣ. ಬ್ಯಾಗು ಗೈಸ್, ಇದರಲ್ಲಿ ಯಾವ್ದಾನ ಒಂದು ಹಾಕ್ಸ್ಬೋಣ. ಕಂಟೈನರ್ ಇಲ್ಲ ಇದರಲ್ಲಿ. ಗೈಸ್, ನಾವು ಹುಡುಕಿದ್ದು ಯಾವುದು ಸಿಕ್ಕೇ ಇಲ್ಲ, ಅದಕ್ಕೆ ರಿಟರ್ನ್ ಮನೆ ಹೋಗೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಹುಡುಗಿರದೇ ಇದೆ ಜಾಸ್ತಿ, ಹುಡುಗರದ್ದು ಯಾವುದೂ ಇಲ್ಲ. ಲಾಗ್ ಎಂಡು ಏನು ಮಾಡಿ ಸಿಕ್ಕಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ನೋಡೋಣ ಬನ್ನಿ. ಈ ಸೆಕ್ಷನ್ ಏನು ಸಿಗಲ್ಲ, ಇಲ್ಲಿ ಸಿಗಲ್ಲ ಐಟಮ್. ಮಿನಿ ಬಿಗ್ ಬಾಸ್ಗೆ ಏನೋ ಐಟಮ್ ಬೇಕಾದ್ರೆ ಪರ್ಚೇಸ್ ಮಾಡ್ತೀವಿ. ಇಲ್ಲಿಲ್ಲ ಅಂದರೆ ಅಷ್ಟೇ ನಾರ್ಮಲ್ ತೊಗೊಂಡೋಗ್ತೀವಿ. ಗೈಸ್, ನಾವು ಮಿನಿ ಬಿಗ್ ಬಾಸ್ಗೆ ಬೇಕಾಗಿರೋ ಐಟಮ್ಸ್ ಯಾವುದೂ ಸಿಕ್ಕೇ ಇಲ್ಲ. ಡಿಮಾರ್ಟ್ ನಾವು ಅಂದ್ಕೊಂಡಿದ್ದೇನೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಏನೋ ಕ್ರಿಯೇಟಿವಿಟಿ ಮಾಡೋಣ ಅಂದ್ಬಿಟ್ಟು ಸಿಕ್ಕಿರೋದ್ರೆ ಏನೂ ಮಾಡೋಕ್ಕಾಗಲ್ಲ. ಏನೋ ಅನ್ಕೊಂಡು ಬಂದಿದ್ರಿ. ನಮ್ಮ ಬಜೆಟಿಗೆ ಖರ್ಚು ಮಾಡೋದು ಬೇಡ ಅಂದ್ಬಿಟ್ಟು ಅಷ್ಟೇ. ನಾವು ಅಂದ್ಕೊಂಡಿದ್ದ ಬೆಲ್ಟ್ ಬಜೆಟ್ ನಮ್ಮ ಹತ್ರ ಇದೆ, ನಾವು ಕೋಟಿ ಕೊಡಲ್ಲ ನಮ್ಮದು. ಅದಕ್ಕೋಸ್ಕರ ಮಿನಿ ಬಿಗ್ ಬಾಸ್ ಮಾಡ್ತಾ ಇರೋದು. ಗೈಸ್, ಹಂಗೇನಿಲ್ಲ, ನಮ್ಗೆ ಅಂದ್ಕೊಂಡಿದ್ದು ಬಜೆಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟು ಟ್ರೈ ಮಾಡೋಣ ಯಾವ ಥರ ಸಿಗುತ್ತೆ ಏನು ಎತ್ತ ಅಂತ. ಇಲ್ಲಾಂದರೆ ನಾವೇ ಏನಾದರೂ ಕ್ರಿಯೇಟಿವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮಿನಿ ಬಿಗ್ ಬಾಸಲ್ಲಿ ಎಲ್ಲ ಬರೋದು ಅಪ್ಡೇಟ್ ಏನು ಅಂತ. ಬನ್ನಿ ಸದ್ಯಕ್ಕೆ ಹೋಗೋಣ. ಗೈಸ್, ನಿನ್ನೆ ನಾನು ಒಂದು ಲಾಗ್ ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿ ಶಾಪಿಂಗ್ ನಮಗೇನು ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟರಲ್ಲಿದೆ ಅಷ್ಟಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀವಿ. ಬಿಗ್ ಬಾಸ್ ಮನೇನ ತೊಗೊಂಡು ಬಿಗ್ ಬಾಸ್ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಬಿಗ್ ಬಾಸ್ ಮನೆ ಈ ಥರ ಇದೆ ಗೈಸ್. ಬಾಸ್ ಹೋಮ್ ಅಂತ ಇಕ್ಕಿದ್ದೀವಿ. ಏನಕ್ಕಂದರೆ ಬಿಗ್ ಬಾಸ್ ಕಂಟೆಂಟ್ ಬೇಡ ಅಂದ್ಬಿಟ್ಟು ಬಾಸ್ ಹೋಮ್ ಥರ ಅಂತ ಇಕ್ಕಿದ್ದೀವಿ. ಬರೀ ಒಳಗೆ ತೋರಿಸ್ತೀನಿ ಆ ಥರ ಏನೇನು ಮಾಡಿದ್ದೀವಿ ಡಿಫ್ರೆಂಟಾಗಿ ಅಂದ್ಬಿಟ್ಟು. ಡಿಫ್ರೆಂಟಾಗಿ ಏನೇನು ಮಾಡಿದ್ದೀವಿ ಅಂತ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಇದು ಹಾಲಲ್ಲಿ ಕಂಡೀಷನ್ ಬಂದ್ಬಿಟ್ಟು ಕುತ್ಕೊತಾರೆ. ಇಲ್ಲಿ ಕುತ್ಕೊಂಡು ನಮಗೆ ಏನೇನೋ ಪ್ಲ್ಯಾನಿಂಗ್ ಇದ್ದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇಲ್ಲಿ ಟಾಸ್ಕ್ ಏನು ನಡೆಯೋದಿದ್ರೆ ಈ ಜಾಗದಲ್ಲಿ ನಡೆಯುತ್ತೆ. ಟಾಸ್ಕ್ ಆಗಲಿ ಏನೇ ಒಂದು ಆ್ಯಕ್ಟಿವಿಟಿ ಆಗಲಿ ಇದು ಹಾಲಲ್ಲಿ ನಡೆಯುತ್ತೆ. ಹಂಗೆ ಹಾಲಲ್ಲಿ ಬಂದರೆ ಇದು ಟಿ ವಿ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ವೀಕೆಂಡ್ ಟೈಪಲ್ಲಿ ಇಕ್ಕಿದ್ದೀವಿ. ವೀಕೆಂಡ್ ಒಂಥರ ಮಜಾ ಇರುತ್ತೆ ನೋಡಿ. ಏನಕ್ಕಂದರೆ ಅದಕ್ಕೋಸ್ಕರ ಸಿಸ್ಟಮ್ ಇಕ್ಕಿರೋದು. ವೀಕೆಂಡಲ್ಲಿ ಬಂದ್ಬಿಟ್ಟು ಸುದೀಪ್ ಸರ್ ಹೆಂಗೋ ನಾವು ಒಂಥರ ಏನೋ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಗೈಸ್. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಚಿಕ್ಕದಾಗಿ ಏನೋ ಮಾಡ್ತಾಯಿದ್ದೀವಿ. ಇದು ವೀಕೆಂಡ್ ಇಲ್ಲಿ ಏನೋ ಜನ ಬಂದರೆ ಇಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಕಂಡೀಷನ್ ಕುತ್ಕೊಂಡಿರ್ತಾರಲ್ಲ ಇಲ್ಲಿ, ಅವರು ವೀಕೆಂಡಲ್ಲಿ ನೋಡ್ಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಹಂಗೆ ಬಂದರೆ ಇಲ್ಲಿ ವಾಶ್ರೂಮ್ ಇಕ್ಕಿದ್ದೀವಿ ಗೈಸ್. ಕಂಡೀಷನ್ಗಳಿಗೆ ಏನಾದರೂ ಅರ್ಜೆಂಟ್ ಆದರೆ ಹೋಗೋಕ್ಕೆ ಅಂದ್ಬಿಟ್ಟು. ಹಂಗೆ ಸೈಡಲ್ಲಿ ಬಂದರೆ ಬೆಡ್ರೂಮ್ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಈ ಬೆಡ್ರೂಮ್ ಒಳಗೆ ಹೋಗ್ಬೇಕಂದ್ರೆ ಒಂದು ಟಾಸ್ಕಲ್ಲಿ ಗೆದ್ದುಬಿಟ್ಟು ಒಳಗೆ ಹೋಗ್ಬೇಕು. ಏನಕ್ಕಂದರೆ ಅಷ್ಟು ಕಷ್ಟ ರಿಸ್ಕ್ ತೊಗೊಂಡು ಮಾಡಿದ್ದೀವಿ. ಜನಗಳು ಹೋಗ್ಬೇಕಂದ್ರೂ ಒಂಥರ ಡಿಫ್ರೆಂಟಾಗಿ ಬೆಡ್ರೂಮಲ್ಲಿ ರೆಡಿ ಮಾಡಿದ್ದೀವಿ. ಆ ಟಾಸ್ಕಲ್ಲಿ ಗೆದ್ದವ್ರು ಮಾತ್ರ ಬೆಡ್ರೂಮ್, ಇಲ್ಲಾಂದರೆ ಅಲ್ಲಿ ಹಾಲಲ್ಲೇ ಬಿದ್ದಿರಬೇಕು ಕಂಡೀಷನ್ಗಳು. ಆ ಥರ ರೆಡಿ ಮಾಡಿದ್ದೀವಿ. ಹಂಗೆ ಬಂದರೆ ಕಿಚನ್ನು. ಇದು ಸ್ವಲ್ಪ ಲೈಟಿಂಗ್, ಇಲ್ಲಿ ಒಂದು ಲೈಟಿಂಗ್ ಬರುತ್ತೆ, ಲೈಟಿಂಗ್ ಏನೋ ಫೋಕಸ್ಗೆ. ಹಂಗೆ ಬಂದರೆ ಕಿಚನ್ ಗೈಸ್. ಫ್ರಿಜ್ಜು, ಜ್ಯೂಸು ಆಗಲಿ ಗೈಸ್. ನಮ್ಮ ಬಿಗ್ ಬಾಸ್ ಹೆಂಗಂದರೆ ನೀರು ಕುಡಿಬೇಕಂದ್ರೂ ಟಾಸ್ಕ್ ಆಡ್ಬಿಟ್ಟು ಗೆಲ್ಲಬೇಕು. ಆ ಥರ ಟಾಸ್ಕ್ ಇಕ್ಕಿದ್ದೀವಿ ಗೈಸ್ ನಾವು ಈ ಸಲ. ನೋಡಿ, ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ಕೋಲ್ಡ್ ವಾಟರ್ ಬೇಕಂದ್ರೂ ಟಾಸ್ಕ್ ಆಡ್ಬೇಕು ಗೆಲ್ಲಬೇಕು. ನಾರ್ಮಲ್ ವಾಟರ್ ಬೇಕಂದ್ರೂ ಗೆಲ್ಲಬೇಕು. ಒಟ್ಟಿನಲ್ಲಿ ಬದುಕಬೇಕಂದ್ರೆ ಟಾಸ್ಕ್ ಆಡಿ ಗೆಲ್ಲಬೇಕಂತ ಆ ಥರ ಚಾಲೆಂಜ್ ಇಕ್ಕಿದ್ದೀವಿ ಬಿಗ್ ಬಾಸಲ್ಲಿ. ಬರುತ್ತೆ ಅಪ್ಡೇಟ್ ನೋಡಿ. ಹಂಗೆ ಬಂದರೆ ಇದು ಕಿಚನಲ್ಲಿ ಅಡುಗೆ ಆಗಲಿ ಏನೇ ಆಗಲಿ ಮಾಡಲ್ಲ ಯಾರು ಜಾಸ್ತಿ. ಅವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗೋದು, ಅವ್ರು ಮಾಡ್ತಾರೋ ಬಿಡ್ತಾರೋ. ಅವ್ರಿಗೆ ಅಂದ್ಬಿಟ್ಟು ಕಿಚನ್ ಇದು ಈ ಥರ ರೆಡಿ ಇದೆ. ಇಲ್ಲಿ ಬಂದ್ಬಿಟ್ಟು ರೀಸೆಂಟಾಗಿ ದೇವರು, ಏನಕ್ಕಂದರೆ ಬಿಗ್ ಬಾಸ್ ಒಳ್ಳೇದಾಗಲಪ್ಪ ಗಣೇಶ್ ಆಯ್ಸಲ್ಲಿ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ ಕೇಳ್ತಿದ್ದೀನಿ. ಏನಕ್ಕಂದರೆ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಗೈಸ್. ಅದಕ್ಕೋಸ್ಕರ ನಾವು ಇಷ್ಟು ಕಂಪ್ಲೀಟಾಗಿ ಇಷ್ಟಿದೆ ನಮ್ಮ ಬಾಸ್ ಹೋಮ್ ಅಂದ್ಬಿಟ್ಟು. ನೋಡೋಣ ಕಂಡೀಷನ್ಗಳು ಯಾರ್ಯಾರು ಬರ್ತಾರೆ ಕಮೆಂಟ್ ಹಾಕಿ ಗೈಸ್. ನೀವು ಎಲ್ಲ ಅಕಸ್ಮಾತ್ ಯಾರಾದರೂ ಕರ್ಕೋಬೇಕು ಈ ಥರ ಅಂದ್ಬಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ಅವ್ರನ್ನ ಟ್ರೈ ಮಾಡ್ತೀನಿ ಕರ್ಕೊಳ್ಳೋಕ್ಕೆ. ಇಲ್ಲ, ಯಾಕಂದರೆ ನಮ್ಮ ಲೋ ಬಜೆಟಲ್ಲಿ ಮಾಡ್ತಾ ಇರೋದು, ನಮ್ಮ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ನಾವೇನೋ ಒಂದು ಮಾಡಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಕಂಪ್ಲೀಟ್ಲಿ ಹೋಮಿಂಗಿದೆ. ನೆಕ್ಸ್ಟ್ ಅಪ್ಡೇಟ್ ಏನಂದರೆ ಕಂಡೀಷನ್ ಬರೋದು ಮಾತ್ರ. ಈ ವಿಡಿಯೋನ ಆಲ್ಮೋಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ, ರಾಮ್ ಅಫಿಷಿಯಲ್ ಚಾನಲ್ನ. ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ನಮ್ಮ ಟೀಮು ಇನ್ನೂ ಬರುತ್ತೆ ಗೈಸ್.
ಕಂಡೀಷನ್ ಒಳಗೆ ಬಂದಮೇಲೆ ತೋರಿಸ್ತೀನಿ. ಆ ಡಿಫ್ರೆಂಟಾಗಿ ಒಬ್ಬೊಬ್ಬರು ಒಂಥರ ಡಿಫ್ರೆಂಟಾಗಿ ಕರೆಸ್ತಾ ಇದ್ದೀರಿ. ಈ ನಮ್ಮ ಹುಡುಗರನ್ನೇ ಒಂಥರ ವೇಷ ಹಾಕ್ಕೊಂಡು ಕರ್ಸೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮ್ ಅಫಿಷಿಯಲ್ ಚಾನಲ್ನ.